ಚಲಾಯಿಸಲು ಕೊಡುವುದು ಕಾನೂನಿನಲ್ಲಿ ಅಪರಾಧ. ವಾಹನವನ್ನು ಅತಿವೇಗದಿಂದ ಮತ್ತು ನಿರ್ಲಕ್ಷ್ಯತೆಯಿಂದ ಚಲಾಯಿಸದೆ ನಿಯಂತ್ರಿತದಿಂದ ಮತ್ತು ಜಾಗರೂಕತೆಯಿಂದ ವಾಹನ ಚಲಾಯಿಸಬೇಕು ಹಾಗೂ ಪ್ರತಿ ವಾಹನಕ್ಕೂ ಚಲಾಯಿಸಲು ಕೊಡುವುದು ಕಾನೂನಿನಲ್ಲಿ ಅಪರಾಧ. ವಾಹನವನ್ನು ಅತಿವೇಗದಿಂದ ಮತ್ತು ನಿರ್ಲಕ್ಷ್ಯತೆಯಿಂದ ಚಲಾಯಿಸದೆ ನಿಯಂತ್ರಿತದಿಂದ ಮತ್ತು ಜಾಗರೂಕತೆಯಿಂದ ವಾಹನ ಚಲಾಯಿಸಬೇಕು ಹಾಗೂ ಪ್ರತಿ ವಾಹನಕ್ಕೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಹೊಸದುರ್ಗ ಪಟ್ಟಣದ ಅಶೋಕ ರಂಗಮಂದಿರದಲ್ಲಿ ಇಂದು ಸಂಜೆ 7 ಗಂಟೆಗೆ ತಿರುವಿನಲ್ಲಿ ಇಂಡಿಕೇಟರ್ ಬಳಸದೆ ವಾಹನಗಳನ್ನು ತಿರುಗಿಸುವುದು, ಎಲ್ಇಡಿ ಬಲ್ಬ್ಗಳ ಬಳಕೆಯು ಕಾನೂನಿನಡಿಯಲ್ಲಿ ಅಪರಾಧವಾಗಿದೆ. ಪಾದಚಾರಿಗಳು ರಸ್ತೆಯನ್ನು ದಾಟುವಾಗ ಎಡ ಹಾಗೂ ಬಲಕ್ಕೆ ನೋಡಿಕೊಂಡು ಜಾಗರೂಕತೆಯಿಂದ ದಾಟುವುದು. ಇದು ಸಾರ್ವಜನಿಕ ಪ್ರಕಟಣೆ. ಚಿತ್ರದುರ್ಗ ಜಿಲ್ಲಾ ಪೊಲೀಸ್, ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಹೊಸದುರ್ಗ ಪಟ್ಟಣದ ಅಶೋಕ ರಂಗಮಂದಿರದಲ್ಲಿ ಇಂದು ಸಂಜೆ 7 ಗಂಟೆಗೆ ಕಾನೂನಿನ ಜಾಗೃತಿ ಜಾತ್ರೆ ಎಂಬ ಈ ಹೊಸದುರ್ಗ ಪಟ್ಟಣದಲ್ಲಿರುವ ವಿವಿಧ ಶಾಲೆಗಳ ಸಾಕಷ್ಟು ವಿದ್ಯಾರ್ಥಿನಿಯರು ಆಗಮಿಸಿದ್ರು. ನಮ್ಮ ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನು ಅಂತಂದರೆ, ನಮ್ಮ ದೇಶದಲ್ಲಿ ನಾವು ಪ್ರತಿದಿನ ನೋಡ್ತಾ ಇದ್ದೀವಿ, ಸಾಕಷ್ಟು ಜನ ರಸ್ತೆ ಅಪಘಾತದಲ್ಲಿ ಮೃತಪಡುವುದು, ಜೊತೆಗೆ ರಸ್ತೆ ಅಪಘಾತದಲ್ಲಿ ಸಾಕಷ್ಟು ಜನ ಗಾಯಗೊಂಡು ಅವ್ರ ಜೀವನನೇ ಮುಂದೆ ನಡೆಸೋಕ್ಕಾಗದಿರುವಂಥ ಒಂದು ಪರಿಸ್ಥಿತಿಯನ್ನು ತಲುಪಿರುವಂಥದ್ದನ್ನು ನಾವು ಸಾಕಷ್ಟು ಪ್ರಕರಣಗಳಲ್ಲಿ ನೋಡ್ತಿದ್ದೀವಿ. ಮತ್ತು ನಾನು ಒಬ್ಬ ಹಿರಿಯ ಸಿವಿಲ್ ನ್ಯಾಯಾಧೀಶನಾಗಿ ನನ್ನ ನ್ಯಾಯಾಲಯದಲ್ಲಿ ನೋಡುವಂಥದ್ದು ಏನಂತಂದರೆ, ಸಾಕಷ್ಟು ಪ್ರಕರಣಗಳಲ್ಲಿ ಯಾರು ಗಾಡಿಯನ್ನು ಓಡಿಸಿರ್ತಾರೋ ಅವರಿಗೆ DL ಇರೋದಿಲ್ಲ ಮತ್ತು ಆ ವಾಹನಕ್ಕೆ ಇನ್ಶೂರೆನ್ಸ್ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಯಾರು ಪರಿಹಾರವನ್ನು ಕೇಳ್ಕೊಂಡು ಬಂದಿರ್ತಾರೋ ಆ ವ್ಯಕ್ತಿ, ಸತ್ತಂಥ ವ್ಯಕ್ತಿ ವಯಸ್ಸು ಏನಾದರೂ 18ರಿಂದ 30 ವರ್ಷದ ಒಳಗಡೆ ಇತ್ತಂತಂದರೆ ಅವನಿಗೆ ನಾವು ಅಲ್ಲಿ ಮಲ್ಟಿಪ್ಲೈಯರ್ ಅಂತ ಬರುತ್ತೆ, ನಾವು 18 ಮಲ್ಟಿಪ್ಲೈಯರ್ ಅಂತಂದು ಹಿಡಿದು ಲೆಕ್ಕ ಮಾಡಿದ್ರೆ ಅಂದರೆ ಆ ಸತ್ತಂಥ ವ್ಯಕ್ತಿ ಏನೂ ದುಡಿದಿಲ್ಲ ಅಂತಂದ್ರು ಇವತ್ತಿನ ದಿವಸ 2025-26ರಲ್ಲಿ ಕನಿಷ್ಠ ಅವನು ಒಂದು 15,000 ರಿಂದ 16,000 ರೂಪಾಯಿ ದುಡಿತಾನೆ. ಇದನ್ನೆಲ್ಲ ನಾವು ಲೆಕ್ಕ ಮಾಡಿ ಆ ಸತ್ತಂಥ ವ್ಯಕ್ತಿಯ ಕುಟುಂಬಕ್ಕೆ ನಾವು ಎಷ್ಟು ಪರಿಹಾರವನ್ನು ಕೊಡಿಸ್ಬೇಕಾಗುತ್ತೆ ಅಂತಂದರೆ, ನ್ಯಾಯಾಲಯ ಕನಿಷ್ಠ ಪಕ್ಷ 50ರಿಂದ 60 ಲಕ್ಷ ರೂಪಾಯಿ ಆಗುತ್ತೆ. ಈ 50ರಿಂದ 60 ಲಕ್ಷ ರೂಪಾಯಿ ಒಂದು ವೇಳೆ ಏನಾದರೂ ಇನ್ಶೂರೆನ್ಸ್ ಇದ್ದರೆ ಆ ಬೈಕಿಗೆ ವಿಮಾ ಕಂಪ್ನಿ ಕೊಡುತ್ತೆ. ಒಂದು ವೇಳೆ ಇನ್ಶೂರೆನ್ಸ್ ಇಲ್ಲ ಮತ್ತು DL ಇಲ್ಲ ಅಂತಂದರೆ ಆ ವಾಹನದ ಮಾಲಕ ಕೊಡಬೇಕಾಗತ್ತೆ. ಜೊತೆಗೆ ನಾವು ಸಾರ್ವಜನಿಕರಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ಹಲವಾರು ಪ್ರಕರಣಗಳಲ್ಲಿ ಕೆಲವೊಂದಷ್ಟು ಜನರಿಗೆ ಗರ್ಭಿಣಿಯರಾಗಿರ್ಬೋದು ಅಥವಾ ಯಾರಿಗೆ ತುರ್ತು ಚಿಕಿತ್ಸೆ ಅವಶ್ಯ ಇರುತ್ತೆ ಅಂಥವರು ಈ ಆಂಬ್ಯುಲೆನ್ಸಲ್ಲಿ ಹೋಗ್ತಾ ಇರ್ತಾರೆ. ಆಂಬ್ಯುಲೆನ್ಸ್ ಹೋಗಬೇಕಾದ್ರೆ ಪ್ರತಿಯೊಬ್ಬರು ನಾವು ಯಾರೇ ವಾಹನವನ್ನು ಚಲಾಯಿಸ್ಕೊಂಡು ಹೋಗಲಿ, ನಾವು ರಸ್ತೆಯಲ್ಲಿ ಅಡ್ಡಲಾಗಿ ನಿಲ್ಲಲಾರ್ದಾಗೆ, ನಮ್ಮ ವಾಹನವನ್ನು ಅಡ್ಡಲಾಗಿ ನಿಲ್ಲಿಸಲಾರ್ದಾಗೆ ಹೋಗುವಂಥ ಆಂಬ್ಯುಲೆನ್ಸ್ಗೆ ನಾವು ದಾರಿಯನ್ನು ಮಾಡಿಕೊಡಬೇಕು. ಒಂದು ವೇಳೆ ಆ ರೀತಿ ದಾರಿ ಮಾಡಿ ಕೊಡದೇ ಇದ್ದರೆ ಕಾನೂನು ಅಡಿಯಲ್ಲಿ ಅಂಥ ವ್ಯಕ್ತಿಗೆ ಶಿಕ್ಷೆ ಇದೆ. ಆ ಕಾರಣದಿಂದ ಪ್ರತಿಯೊಬ್ಬರು ಆಂಬ್ಯುಲೆನ್ಸ್ ಬಂದಾಗ ನಾವು ಸೈಡನ್ನು ಕೊಡುವಂಥ ಒಂದು ಸೌಜನ್ಯತೆಯನ್ನು ಬೆಳೆಸ್ಕೋಬೇಕು. ಇನ್ನು ಜೊತೆಗೆ ನಾವು ನೋಡಿದಾಗೆ ಹಲವಾರು ಪ್ರಕರಣಗಳಲ್ಲಿ ಮೃತಪಡುವಂಥವ್ರು ಯಾರು ಅಂತಂದರೆ, ಈ 2 ವೀಲರ್ ಬೈಕಲ್ಲಿ ಹೋಗುವಂಥ ವ್ಯಕ್ತಿಗಳು. ಯಾಕೆ? ಅವರು ಹೆಲ್ಮೆಟನ್ನು ಧರಿಸಿರೋದಿಲ್ಲ. ಒಂದು ವೇಳೆ ಹೆಲ್ಮೆಟ್ ಏನಾದರೂ ಧರಿಸಿದ್ದೇ ಆಗಿತ್ತಂದರೆ ಕೈ ಕಾಲುಗಳಿಗೆ ಏನಾದರೂ ಗಾಯಗಳಾಗ್ಬೋದು, ಆ ವ್ಯಕ್ತಿಯ ಜೀವ ಹೋಗುವುದಿಲ್ಲ, ಜೀವ ಉಳಿಯುವ ಸಾಧ್ಯತೆ ಇರುತ್ತೆ. ಆದರೆ ಹೆಲ್ಮೆಟನ್ನು ಧರಿಸದೇ ಇರುವ ಕಾರಣಕ್ಕಾಗಿ ತಲೆಗೆ ಅದು ಬಲವಾದ ಏಟು ಬಿದ್ದು ಆ ವ್ಯಕ್ತಿ ಮೃತಪಡುವಂಥ ಸಂದರ್ಭಗಳು ಭಾಳ ಇರ್ತವೆ. ಆ ರೀತಿ ಮೃತಪಟ್ಟರೆ, ಒಂದು ಸಣ್ಣ ವಯಸ್ಸಲ್ಲಿ ಮೃತಪಟ್ಟರೆ ಅವನ್ನ ನಂಬಿಕೊಂಡಂಥ ಕುಟುಂಬ ಬೀದಿಗೆ ಬರುವಂಥ ಸಂದರ್ಭ ಇರುತ್ತೆ. ಆ ಕಾರಣದಿಂದ ಪ್ರತಿಯೊಬ್ಬರೂ ಸಹ ಹೆಲ್ಮೆಟನ್ನು ಕಡ್ಡಾಯವಾಗಿ ಧರಿಸಲೇಬೇಕು. ನಾವು ಹೆಲ್ಮೆಟನ್ನು ಈ ಸರ್ಕಾರ ಮಾಡಿರುವಂಥ ರೂಲ್ಸು
ಏನು ಅಂತಂದರೆ ಪ್ರತಿಯೊಬ್ಬ ವ್ಯಕ್ತಿಯ ಸುರಕ್ಷತೆಯ ಸಲುವಾಗಿ ಮಾಡಿದೆ ಅದನ್ನು. ನಾವು ಹೆಲ್ಮೆಟ್ ಯಾಕೆ ಹಾಕೋಬೇಕು, ನನ್ನ ಹೇರ್ ಸ್ಟೈಲ್ ಹಾಳಾಗುತ್ತಾ, ಅದು ಆಗುತ್ತಾ, ಇದಾಗುತ್ತಾ ಅನ್ನೋ ಹಾಗಿಲ್ಲ. ನಾವು ಪ್ರತಿಯೊಬ್ಬರು ಹೆಲ್ಮೆಟ್ ಹಾಕೊಳ್ಳೋದ್ರಿಂದ ಒಂದು ವೇಳೆ ಏನಾದರೂ ಅಪಘಾತ ಆದರೆ ಅಂಥ ಸಂದರ್ಭದಲ್ಲಿ ನಮ್ಮ ಜೀವ ಉಳಿಯುತ್ತೆ. ಅಪಘಾತ ಇನ್ನೊಂದು ನಾವು ತಿಳ್ಕೊಳ್ಬೇಕಾಗಿರುವಂಥ ವಿಷಯ ಏನಂತಂದರೆ, ಅಪಘಾತ ಹೇಗೆ, ಯಾರ ತಪ್ಪಿನಿಂದ ಯಾವಾಗ ಆಗುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಅದು ಸಡನ್ ಆಗಿ ಇದ್ದಕ್ಕಿದ್ದ ಹಾಗೆ ಆಗುವಂಥ ಒಂದು ಅಪಘಾತ. ಆ ಕಾರಣದಿಂದ ಅಪಘಾತದಿಂದ ತಪ್ಪಿಸ್ಕೋಬೇಕು ಅಥವಾ ಅಪಘಾತದಿಂದ ಆದಂಥ ನಾವು ನೋವು ಕಷ್ಟಗಳನ್ನು ತಪ್ಪಿಸ್ಕೋಬೇಕಂದ್ರೆ ನಾವು ಹೆಲ್ಮೆಟನ್ನು, ಜೊತೆಗೆ 4 ವೀಲರಲ್ಲಿ ಹೋಗುವಂಥವ್ರು, 4 ಚಕ್ರದ ವಾಹನದಲ್ಲಿ ಹೋಗುವಂಥ ವ್ಯಕ್ತಿಗಳು ಸೀಟ್ ಬೆಲ್ಟನ್ನು ಕಡ್ಡಾಯವಾಗಿ ಧರಿಸಬೇಕು ಅಂತ ಈ ಮೂಲಕ ತಮ್ಮೆಲ್ಲರಿಗೂ ನನ್ನ ಅಭಿನಂದನೆ. ಮತ್ತು ಯಾರೂ ಸಹ 18 ವರ್ಷದ ಒಳಗಡೆ ಇರುವಂಥವರು ಯಾವುದೇ ಬೈಕನ್ನು ಅಂದರೆ DL ಇಲ್ಲದೆ ಚಲಾಯಿಸುವಾಗಿಲ್ಲ. ಒಂದು ವೇಳೆ ನೀವು 18 ವರ್ಷದ ಒಳಗಡೆ ಇದ್ದು 16 ವರ್ಷ ದಾಟಿದರೆ 50 cc ಒಳಗಡೆ ಇರುವಂಥ ಒಂದು ಬೈಕನ್ನು ಮಾತ್ರ ಚಲಾಯಿಸಬೇಕು. ಅದಕ್ಕಿಂತ ಹೆಚ್ಚಿನ CC ಇರುವಂಥ ಬೈಕನ್ನು ಚಲಾಯಿಸಿದರೆ ಆ ಬೈಕನ್ನು ಕೊಟ್ಟಂಥ ಅವರ ತಂದೆ ಆಗಿರ್ಬೋದು, ಆ ಮಗುವಿಗೆ ಆಗಿರ್ಬೋದು ಶಿಕ್ಷೆ ಆಗುತ್ತೆ. ಇನ್ನು 18 ವರ್ಷ ದಾಟಿದವರು ಕಡ್ಡಾಯವಾಗಿ ಅವರು ಲೈಸೆನ್ಸನ್ನು ಹೊಂದಿರಲೇಬೇಕು. ಮತ್ತು ಇನ್ನು ನಾವು ಸಾರಿಗೆ ವಾಹನಗಳನ್ನು ಏನಾದರೂ ಚಲಾಯಿಸ್ತೀನಿ ಅನ್ನೋಗಿದ್ರೆ ಆ ವ್ಯಕ್ತಿಯ ವಯಸ್ಸು ನನಗೆ 18 ವರ್ಷ ಆಗಿದೆ ಅಂದರೆ ಚಲಾಯಿಸಲು ಬರೋದಿಲ್ಲ, 21 ವರ್ಷ ಕಂಪಲ್ಸರಿ ಆಗಿರಲೇಬೇಕು. 21 ವರ್ಷದ ಒಳಗಡೆ ಇರೋರು ಯಾರೂ ಸಹ ಸಾರಿಗೆ ವಾಹನಗಳನ್ನು ಅಥವಾ ಭಾರಿ ಪ್ರಮಾಣದಲ್ಲಿರುವಂಥ ದೊಡ್ಡ ವಾಹನಗಳನ್ನು ಚಲಾಯಿಸುವಾಗಿಲ್ಲ. ಮತ್ತು ಅಂಥವ್ರಿಗೆ ಲೈಸೆನ್ಸನ್ನು ಕೊಡೋದಿಲ್ಲ. ಒಂದು ವೇಳೆ ಏನಾದರೂ ವಯಸ್ಸನ್ನು ನಾವು ಹೆಚ್ಚಿಗೆ ಅಲ್ಲಿ ತೋರಿಸ್ಬಿಟ್ಟು ನಮ್ಮ ಕಡಿಮೆ ವಯಸ್ಸಿದ್ದಾಗಲೂ ನಾವು ಅಂಥ ಒಂದು ಲೈಸೆನ್ಸನ್ನು ಪಡ್ಕೊಂಡಿದ್ವಿ ಅಂತಂದ್ರೆ ನಾಳೆ ನ್ಯಾಯಾಲಯದಲ್ಲಿ ಸಾಬೀತಾದರೆ ಅಂಥ ವ್ಯಕ್ತಿಗೆ ಶಿಕ್ಷೆ ಆಗುತ್ತೆ. ಜೊತೆಗೆ ಆ ಅಪಘಾತದಲ್ಲಿ ಯಾರಾದರೂ ಮೃತಪಟ್ಟಿದ್ದರೆ ಅವರಿಗೆ ಪರಿಹಾರವನ್ನು ಆ ವಾಹನದ ಮಾಲಕ ಕೊಡಬೇಕಾಗುತ್ತೆ. ಆ ಕಾರಣದಿಂದ ನಮ್ಮ ವಯಸ್ಸು ಎಷ್ಟಾಗಿದೆ ಅನ್ನೋದನ್ನು ತಿಳ್ಕೊಂಡು ನಮ್ಮ ವಯಸ್ಸು 18 ಆಗಿತ್ತಂದರೆ ನಾವು ಈ 2 ವೀಲರ್ 4 ವೀಲರ್ ಅಂದರೆ ಸಣ್ಣ ವಾಹನಗಳನ್ನು ಓಡಿಸಲು ನಾವು ಪರವಾನಗಿಯನ್ನು ಪಡ್ಕೋಬೇಕು. ಇನ್ನು ದೊಡ್ಡ ವಾಹನಗಳನ್ನು ಓಡಿಸ್ಬೇಕಂದ್ರೆ 21 ವರ್ಷ ವಯಸ್ಸನ್ನು ಕಂಪಲ್ಸರಿ ನಾವು ದಾಟಿರಲೇಬೇಕು. ಈ ವಿಷಯವನ್ನು ನಾನು ಎಲ್ರಿಗೂ ಹೇಳೋಕ್ಕೆ ಇಷ್ಟಪಡ್ತೇನೆ. 2 ವರ್ಷ ಮೊದಲು ಶಿಕ್ಷೆ ಇತ್ತು, ಅದನ್ನು 5 ವರ್ಷದವರೆಗೂ ಮಾಡಿದ್ರು. ಮತ್ತು ದಂಡ ಯಾವುದಾದ್ರೂ ಅಪಘಾತದಲ್ಲಿ ಕೇವಲ ಗಾಯಗಳಾಗಿದ್ದರೆ ಮಾತ್ರ ಅಂಥ ಪ್ರಕರಣದಲ್ಲಿ ಚಾಲಕನಿಗೆ ಏನು ದಂಡ ವಿಧಿಸ್ತಾ ಇರೋ ಮತ್ತು ಅದರ ದುಪ್ಪಟ್ಟು ದಂಡವನ್ನು ವಿಧಿಸೋದಕ್ಕೆ ಅವಕಾಶ ಇದೆ. ಹೀಗಾದರೂ ಸಹ ನಾವು ರಸ್ತೆ ಸುರಕ್ಷತೆ ಬಗ್ಗೆ ಬಹಳಷ್ಟು ನಿರ್ಲಕ್ಷ್ಯತೆಯನ್ನು ವಹಿಸ್ತಾ ಇದ್ದೀವಿ. ಯಾಕೆ ಅಂದರೆ ನಮ್ಮಲ್ಲಿ ಒಂದು ಅಸಡ್ಡೆತನ ಇದೆ. ಏನಂದರೆ ಆಕ್ಸಿಡೆಂಟ್ ಆಗುತ್ತೆ, ನನಗೇನು ಆಗೋದಿಲ್ಲ, ನನಗೆ ಇದರಿಂದ ಏನು ಸಮಸ್ಯೆ ಆಗೋದಿಲ್ಲ, ನಾನು ಕರೆಕ್ಟಾಗಿ ಓಡಿಸ್ತೀನಿ ಅಂತ ಭಾಳ ಉಡಾಫೆಯಿಂದ ಇರ್ತಾರೆ. ಆದರೆ ಯಾವಾಗ ಯಾವ ರೀತಿ ಆಕ್ಸಿಡೆಂಟ್ ಆಗ್ತದೆ ಅಂತ ಯಾರಿಗೂ ಹೇಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ಒಮ್ಮೊಮ್ಮೆ ನಾವು ರಸ್ತೆ ಸುರಕ್ಷತೆ ಸಹ ಎದುರು ಬರೋ ವಾಹನ ಅವಲಂಬಿತನದಿಂದಲೂ ಸಹ ಆಕ್ಸಿಡೆಂಟ್ಗಳಾಗೋ ಒಂದು ಸಾಧ್ಯತೆಗಳು. ಆದಷ್ಟು ಗಾಡಿಗಳನ್ನ ಒಂದು ವೇಗ ಮಿತಿ ಏನಿದೆ ಆ ಮಿತಿಯಲ್ಲೇ ಚಲಾಯಿಸಿ ಮತ್ತು ನಿಮ್ಮ ಕುಟುಂಬದ ಬಗ್ಗೆ ನೀವು ಯೋಚನೆ ಮಾಡಿ ನೀವು ವಾಹನನ ಚಾಲನೆ ಮಾಡಬೇಕಾಗಿದೆ. ಈ ಒಂದು ನಿಟ್ಟಿನಲ್ಲಿ ನಾವು ಈ ದಿನ ರಸ್ತೆ ಸುರಕ್ಷತೆ ಬಗ್ಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದನ್ನು ಎಲ್ಲ ಜನರು ತಪ್ಪದೆ ಪಾಲನೆ ಮಾಡಿ ಜಾಗೃತಿ ಮೂಡಿಸ್ಕೋಬೇಕು ಅಂತ ಹೇಳಿ ನಮ್ಮಲ್ಲಿ ಸಂಚಾರಿ ಸುರಕ್ಷತೆ ಅನ್ನೋದು ತುಂಬಾ ನೆಗ್ಲೆಕ್ಟೆಡ್ ಸಬ್ಜೆಕ್ಟ್. ನಮ್ಮ ದೇಶದಲ್ಲಿ ಕೋವಿಡ್ ಪೆಂಡಮಿಕ್ ಅಲ್ಲಿ ಮೃತಪಟ್ಟವರ ಸಂಖ್ಯೆಗಿಂತ ಹೆಚ್ಚು ಜನ ಪ್ರತಿ ವರ್ಷ ಅಪಘಾತದಲ್ಲಿ ಮೃತಪಡ್ತಾ ಇದ್ದಾರೆ. ನಮ್ಮ NCRB ಡಾಟಾ ಪ್ರಕಾರ 1,70,000ರಿಂದ 90,000 ತನಕ ಒಂದು ವರ್ಷ 5-10 ಸಾವಿರ ವೇರಿ ಆಗುತ್ತೆ ದೇಶದಾದ್ಯಂತ. ಅಷ್ಟು ಜನ ರಸ್ತೆ ಅಪಘಾತದಲ್ಲಿ ಮೃತಪಡ್ತಾ ಇದ್ದಾರೆ. ಆ ಅಪಘಾತದಲ್ಲಿ ಮೃತಪಡೋರಲ್ಲಿ ಬಹುಸಂಖ್ಯಾತರು ಮೋಟರ್ ಸೈಕಲ್ ಅಲ್ಲಿ ವಿತೌಟ್ ಹೆಲ್ಮೆಟ್ ಅಲ್ಲಿ ಮೃತಪಡ್ತಾ ಇದ್ದಾರೆ. ಮತ್ತು ರಾತ್ರಿ ಸಮಯದಲ್ಲಿ ಹೈವೇ ರಸ್ತೆಗಳಲ್ಲಿ ಅಪಘಾತದಲ್ಲಿ ಮೃತಪಡ್ತಾ ಇದ್ದಾರೆ. ಇತ್ತೀಚೆಗೆ ದೇಶದಲ್ಲಿ ಒಂದು 4 ಅಪಘಾತಗಳಾಯ್ತು. ಉತ್ತರ ಭಾರತದಲ್ಲಿ ಒಂದು, ಆಂಧ್ರ ಪ್ರದೇಶ, ಮತ್ತೆ ನಮ್ಮ ಹಿರಿಯೂರು, ಮತ್ತೆ ಉತ್ತರ ಕರ್ನಾಟಕ ಕೊಪ್ಪಳ ಭಾಗದಲ್ಲಿ ಬಸ್ನಲ್ಲಿ ಸ್ಲೀಪರ್ ಬಸ್ ಅಲ್ಲಿ ಹೋಗ್ತಿದ್ದಂತ ಬಸ್ಗಳು ಅಪಘಾತವಾದ ನಂತರ ಬೆಂಕಿ ಹತ್ತಿಕೊಂಡು 5, 10, 15, 20 ಜನ ಮೃತಪಟ್ಟರು. ಅದಕ್ಕೆ ಬಸ್ನವ್ರದ್ದು ತಪ್ಪಿರ್ಲಿಲ್ಲ, ಎದುರುಗಡೆ ಇರ್ತಕ್ಕಂತ ವಾಹನದ ತಪ್ಪಿತ್ತು. ಆದ್ರೆ ಮೃತಪಟ್ಟ ಬಹುಸಂಖ್ಯಾತರು ಬಸ್ನಲ್ಲಿ ಅವರು ಊರುಗಳಿಗೆ ರಾತ್ರಿ ಸಂಚಾರ ಮಾಡ್ತಕ್ಕಂತ ವ್ಯಕ್ತಿಗಳು. ಯಾವುದೋ ವಾಹನದಲ್ಲಿ ಅಪಘಾತದಲ್ಲಿ ಇನ್ಯಾರಿಗೂ ಶಿಕ್ಷೆ ಆಗತಕ್ಕಂಥದ್ದು ನಮ್ಮಲ್ಲಿ ಕಂಡು ಬರ್ತದೆ. ಹಾಗಾಗಿ ಎಲ್ಲರೂ ರಸ್ತೆ ಸುರಕ್ಷತೆ ಸಂಬಂಧಪಟ್ಟಂತ ಪಾಲನೆಗಳನ್ನ, ಸೂಚನೆಗಳನ್ನ ಪಾಲನೆ ಮಾಡಿ ಜೀವವನ್ನ ಉಳಿಸ್ಕೊಳ್ಳೋ ಜೊತೆಗೆ ಎದುರುಗಡೆ ಜೀವ ಕೂಡ ಉಳಿಸಬಹುದು. ಹಾಗಾಗಿ ತಾವೆಲ್ಲರೂ ಮಕ್ಕಳಿದ್ದೀರಿ, ನೀವು ಯಾರು ಕೂಡ ಸಂಚಾರಿ ಸುರಕ್ಷತೆ ಪಾಲನೆ ಮಾಡದೆ ವಾಹನ ಚಲಾಯಿಸುವುದಿಲ್ಲ ಅಂತ ನೀವೆಲ್ಲ ಅನ್ಕೋಬೇಕು. ನಿಮ್ಮ ಮನೆಗಳಿಗೆ ನಿಮ್ಮ ಅವಶ್ಯಕತೆ ಇದೆ.
ಜೊತೆಗೆ ನಿಮ್ಮ ಪೋಷಕರುಗಳಿಗೂ ಕೂಡ ತಾವು ಇವತ್ತು ಹೇಳ್ಬೇಕು. ನಾವು ಇವತ್ತು ರಸ್ತೆ ಸಂಚಾರಿ ಸುರಕ್ಷತೆ ಬಗ್ಗೆ ಒಂದು ಸಪ್ತಾಹದಲ್ಲಿ ಭಾಗವಹಿಸಿದ್ದು, ಅಲ್ಲಿ ಎಲ್ಲ ನಮಗೆ ಸೂಚನೆ ಕೊಟ್ಟರು. ಆ ಸೂಚನೆ ಪಾಲನೆ ಮಾಡೋದ್ರಿಂದ ನಿಮ್ಮ ಜೀವಗಳು ಉಳಿತದೆ ಅಂತ. ನಿಮ್ಮೆಲ್ಲ ಪೋಷಕರು ನಿಮಗೆ ಅನಿವಾರ್ಯ, ನಿಮ್ಮ ಪೋಷಕರಿಗೆ ನೀವು ಅನಿವಾರ್ಯ. ಹಾಗಾಗಿ ಸಂಚಾರಿ ಸುರಕ್ಷತೆ ತುಂಬಾ ಮಹತ್ವದ್ದು. ಹಾಗಾಗಿ ಅದೇ ಜೊತೆಗೆ ತಾವೆಲ್ಲರೂ ಮೋಟಾರ್ ಸೈಕಲ್ ರೈಡ್ ಮಾಡ್ತೀರಿ, ಬರ್ತದೆ ನಿಮ್ಗೆಲ್ಲ ಓಡಿಸೋದಕ್ಕೆ. ಆದ್ರೆ ಎಲಿಜಿಬಿಲಿಟಿ ಏಜ್ ಆಗಿಲ್ಲ. ನೀವೆಲ್ಲ 15, 16, 17, 18 ವರ್ಷದ ಒಳಗಿನವರು ಇದ್ದೀರಿ. 18 ವರ್ಷದ ಒಳಗಿನ ವ್ಯಕ್ತಿ ಮೋಟಾರ್ ಸೈಕಲ್ ರೈಡ್ ಮಾಡಿದ್ರೆ 25,000 ಫೈನ್ ಇದೆ. ಕೆಲವೊಂದು ಮೋಟಾರ್ ಸೈಕಲ್ಗಳು ಕೂಡ ಅಷ್ಟೊಂದು ಬಾಳೋದಿಲ್ಲ, ಅಷ್ಟು ಫೈನ್ ಇದೆ. ಹಾಗಾಗಿ ತಾವ್ಯಾರು ಕೂಡ 18 ವರ್ಷ ದಾಟ ತನಕ, ಜೊತೆಗೆ ದಾಟಿದ ನಂತರ DL ಮಾಡಿಸೋ ತನಕ ಮೋಟಾರ್ ಸೈಕಲ್ ರೈಡ್ ಮಾಡೋದಿಲ್ಲ ಅಂತ ಶಪಥ ಮಾಡಬೇಕು. ಆ ಮೂಲಕ ನೀವು ಅಪಘಾತದಲ್ಲಿ ಗಾಯಗೊಳ್ಳೋದು ಅಥವಾ ಡೇಂಜರ್ ಸ್ಥಿತಿಗೆ ಹೋಗೋ ತಪ್ಪತ್ತೆ. ಮತ್ತೆ ನಿಮ್ಮ ಎದುರುಗಡೆಗೂ ಕೂಡ ಜೊತೆಗೆ ನಿಮ್ಮ ಪೋಷಕರಿಗೆ ನೀವೆಲ್ಲ ತಿಳಿಸ್ಬೇಕು. ಮದ್ಯಪಾನ ಮಾಡಿ ವಾಹನ ಓಡಿಸಿ ಅಪಘಾತ ಆದ್ರೆ ಜೀವಹಾನಿಯಾಗುತ್ತೆ. ಜೊತೆಗೆ ನಾವೇನಾದ್ರೂ ಹಿಡಿದು ಕೇಸ್ ರಿಜಿಸ್ಟರ್ ಮಾಡಿದ್ರೆ 10,000 ರೂಪಾಯಿಗಿಂತ ಹೆಚ್ಚು ಫೈನ್ ಇದೆ. ಮದ್ಯಪಾನ ಮಾಡಿ ವಾಹನ ಚಲಾಯಿಸೋದು ಅಪರಾಧ. ಅಂಡರ್ 18 18 ವರ್ಷಕ್ಕಿಂತ ಒಳಗಿನವರು ವಾಹನ ಚಲಾಯಿಸೋದು ಅಪರಾಧ. ನಮ್ಮ IME ರೂಲ್ಸ್ ಅಲ್ಲಿ ಇವೆರಡಕ್ಕೆ ತುಂಬಾ ಜಾಸ್ತಿ ಫೈನ್ ಇದೆ, ತುಂಬಾ ಡೇಂಜರ್ ಕಂಡೀಷನ್ ಅಂತ. ಹಾಗಾಗಿ ತಾವು ಕೂಡ ಸಂಚಾರಿ ಸುರಕ್ಷತೆ ಬಗ್ಗೆ ಅರಿವು ಮೂಡಿಸ್ಕೋಬೇಕು. ಜೊತೆಗೆ ತಮ್ಮ ಪೋಷಕರುಗಳಿಗೂ ಕೂಡ ಅರಿವು ಮೂಡಿಸಿ ನಿಮ್ಮ ಮನೆಯಲ್ಲಿ ಬೆಳಗತಕ್ಕಂತ ಜೀವನದ ಶೈಲಿ ಹಾಗೆ ಮುಂದುವರೆದಕ್ಕೆ ತಾವೆಲ್ಲರೂ ಅರಿವು ಮೂಡಿಸ್ಕೋಬೇಕಾಗಿದ್ದ ಅವಶ್ಯಕತೆ ಇದೆ. ತಾವೆಲ್ಲ ಭಾಗಿಯಾಗಿ ರಸ್ತೆ ಸುರಕ್ಷತೆ ಬಗ್ಗೆ ಬಂದು ಭಾಗವಹಿಸೋದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದ ಅಂತ ನಾನು ಮಾತು ಮುಗಿಸ್ತೀನಿ.